ಚುನಾವಣೆ ಬೇಕೇ ಬೇಕು, ಅವಿರೋಧ ಆಯ್ಕೆ ಬೇಡವೇ ಬೇಡ. ಇಡೀ ಜಗತ್ತಿನಲ್ಲಿನೇ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶವಾದ ಭಾರತ. ಆದರೆ ಇಲ್ಲಿ ಕೆಲವೊಂದು ಸಂದರ್ಭದಲ್ಲಿ, ಕೆಲವೊಂದು ಕ್ಷೇತ್ರಗಳಲ್ಲಿ, ಕೆಲವೊಂದು ಸ್ಥಾನಗಳಿಗೆ ಅವಿರೋಧ ಚುನಾವಣೆಗಳು ನಡೆಯುತ್ತಾ ಇರುವುದರಿಂದ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿ, ಕಳಂಕವಾಗಿ ಪರಿಣಮಿಸ್ತಾ ಇರುವಂಥದ್ದು ಸ್ವಾಭಾವಿಕವಾಗಿ ಎದ್ದು ಕಾಣ್ತಾ ಇದೆ. ಕಾರಣ, ಚುನಾವಣಾ ಆಯೋಗದವರು ಇಲ್ಲಿವರೆಗೆ ಚುನಾವಣೆಯಲ್ಲಿ ಅನೇಕ ಸುಧಾರಣೆಗಳನ್ನು ತೆಗೆದುಕೊಂಡು ಬಂದಿದೆ. ಅದರಲ್ಲಿ ಇಪಿಕ್ ಕಾರ್ಡ್ ಆಗಿರಬಹುದು, ಇವಿಎಂ ಆಗಿರಬಹುದು, ಅಭ್ಯರ್ಥಿಗಳ ಹಿನ್ನೆಲೆಯ ಕಡ್ಡಾಯ ಘೋಷಣೆ ಆಗಿರಬಹುದು, ಹಾಗೂ ರಾಜ್ಯವೇ ಚುನಾವಣಾ ವೆಚ್ಚವನ್ನ ಭರಿಸುವ ವ್ಯವಸ್ಥೆ ಆಗಿರಬಹುದು. ಹೀಗೆ ಆನಂತರ ಇತ್ತಿತ್ತಲಾಗಿ ಮತ್ತೊಂದು ವಿವಿಪ್ಯಾಡ್ ಅನ್ನುವಂಥ ಒಂದು ಸುಧಾರಣೆಯನ್ನು ಸಹಿತ ಚುನಾವಣಾ ಆಯೋಗ ತೆಗೆದುಕೊಂಡು ಬಂದಿದೆ. ಉದ್ದೇಶ ಇಷ್ಟೇ, ನಿಷ್ಪಕ್ಷವಾಗಿ ಪಾರದರ್ಶಕತೆಯಿಂದ ಚುನಾವಣೆಗಳು ನಡೆಯಬೇಕು ಅನ್ನುವಂಥ ಒಂದು ಉದ್ದೇಶ ಚುನಾವಣಾ ಆಯೋಗದ್ದು ಈ ಹಿಂದೆ ಇದೆ. ಅದೇ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಯಾವುದೇ ರೀತಿಯಾಗಿರುವಂತಹ ಒಂದು ಚುನಾವಣೆ ಅದು ಅವಿರೋಧವಾಗಿ ಆಗದೆ ಮತದಾನದ ಮೂಲಕ ಚುನಾವಣೆಗಳು ನಡೆಯಬೇಕು ಅನ್ನುವಂಥದ್ದು ಇತ್ತಿತ್ತಲಾಗಿ ಕೆಲವು ಚಿಂತಕರು ವ್ಯಕ್ತಪಡಿಸುತ್ತಿರುವಂತ ಒಂದು ವಿಚಾರ. ಭಾರತ ದೇಶದಲ್ಲಿ ನ್ಯಾಯಯುತವಾಗಿ ಚುನಾವಣೆ ನಡೆಯಬೇಕು. ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಪುರಸಭೆ, ಪಟ್ಟಣ ಪಂಚಾಯತ್, ನಗರ ಪಾಲಿಕೆ, ಮಹಾನಗರ ಪಾಲಿಕೆ, ಡಿಸಿಸಿ ಬ್ಯಾಂಕ್ ಆಗಿರಬಹುದು, ಹೀಗೆ ಬೇರೆ 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 ರೀತಿಯಾಗಿರುವಂತ ಒಂದು ಚುನಾವಣೆಗಳು ಲೋಕಲ್ ಸೆಲ್ಫ್ ಹೆಲ್ಪ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಿರೋ ಹಾಗೆ ನಡೀತಾ ಇದೆ. ಅದೇ ರೀತಿಯಲ್ಲಿ ವಿಧಾನಸಭೆ ಚುನಾವಣೆ, ವಿಧಾನ ಪರಿಷತ್ತಿನ ಚುನಾವಣೆ, ಲೋಕಸಭೆ ಚುನಾವಣೆ, ರಾಜ್ಯಸಭೆ ಚುನಾವಣೆ, ಈ ರೀತಿಯಲ್ಲಿ ಚುನಾವಣೆಗಳು ನಡೀತಾ ಇರುವಂತದ್ದನ್ನ ನಾವು ಕಾಣ್ತೀವಿ. ಅಲ್ಲದೆ ಭಾರತದ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಸ್ಪೀಕರ್ ಇವರುಗಳಿಗೆ ಸಹಿತ ಚುನಾವಣೆಗಳು ನಡೀತಾ ಇದ್ದಾವೆ. ಆದರೆ ಇಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಅವಿರೋಧವಾಗಿ ಚುನಾವಣೆ ನಡೀತಾ ಇರುವಂತದ್ದನ್ನ ಗಮನಿಸಿದಾಗ ಯಾರದೋ ಒಂದು ಒತ್ತಾಯಕ್ಕೆ ಮಣಿದು ಚುನಾವಣೆಗಳು ಆಗಬಾರದು ಅನ್ನುವಂತ ಒಂದು ಉದ್ದೇಶದಿಂದ ಮುಗ್ಧವಾಗಿರುವಂತ ಒಂದು ಜನರ ಮೇಲೆ ಒತ್ತಡವನ್ನು ತೆಗೆದುಕೊಂಡು ಬಂದು ಒಂದು ವೇಳೆ ಚುನಾವಣೆಯಲ್ಲಿ ಅವರು ನಾಮಪತ್ರನ ಸಲ್ಲಿಸಿದರೂ ಸಹಿತ ಒತ್ತಾಯಪೂರ್ವಕವಾಗಿ ಅವರನ್ನು ಹೆದರಿಸಿ, ಬೆದರಿಸಿ ನಾಮಪತ್ರಗಳನ್ನ ಹಿಂದಕ್ಕೆ ತೆಗೆದುಕೊಳ್ಳಲಿಕ್ಕೆ ಮಾಡುವಂತ ಒಂದು ಪ್ರಯತ್ನ, ಇದು ಪ್ರಜಾಪ್ರಭುತ್ವಕ್ಕೆ ತದ್ವಿರುದ್ಧವಾಗಿರುವಂತದ್ದು ಅನ್ನುವಂಥದ್ದನ್ನ ಕಾಣ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯಾಗಿರುವಂತ ಒಂದು ಚುನಾವಣೆ ನಡೆಯಬೇಕಾಗಿತ್ತಂದ್ರೆ ಅದು ಯಾವಾಗಲೂ ಸಹಿತ ಚುನಾವಣೆಯ ಮೂಲಕನೇ ಸಾಗಬೇಕು ಹೊರತಾಗಿ ಅವಿರೋಧವಾಗಿ ಆಗಬಾರದು ಅನ್ನುವಂತ ಒಂದು ಸದುದ್ದೇಶ ಇಲ್ಲಿ ಮೂಡಿ ಬರ್ತಾ ಇರುವಂತದ್ದು. ವಿದ್ಯಾವಂತರು, ಬುದ್ಧಿವಂತರು ರಾಜಕೀಯಕ್ಕೆ ಬರುವುದು ಬಂದಾಗ ಮಾತ್ರ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ, ರಾಷ್ಟ್ರಾಭಿಮಾನ, ರಾಷ್ಟ್ರದ ಪ್ರಗತಿ ಇದಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತದೆ. ಹಾಗಾಗಿ ವಿದ್ಯಾವಂತರು ರಾಜಕೀಯಕ್ಕೆ ಬರುವುದು ಬೇಡವೇ ಅನ್ನುವಂತ ಒಂದು ಸಾಮಾನ್ಯರಲ್ಲಿ ಮೂಡುವಂತ ಒಂದು ಪ್ರಶ್ನೆ. ಹಾಗಾಗಿ ಗ್ರಾಮಗಳ ಅಭಿವೃದ್ಧಿ ಅದುವೇ ರಾಷ್ಟ್ರದ ಅಭಿವೃದ್ಧಿ. ಅದನ್ನು ಬಿಟ್ಟು ತಮಗೆ ಬೇಕಾದವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಗ್ರಾಮ ಪಂಚಾಯತ್ ಆಡಳಿತ ನಡೆಸುವುದು ಸರಿಯಲ್ಲ ಎನ್ನುವುದು ವಿದ್ಯಾವಂತರ ಅನಿಸಿಕೆ. ಸರ್ಕಾರ ಒಂದು ನೇಮ ಮಾಡಿ ಇನ್ನು ಮುಂದೆ ಭಾರತ ದೇಶದಲ್ಲಿ ಅವಿರೋಧ ಆಯ್ಕೆ ಮಾಡಲು ಅವಕಾಶವಿಲ್ಲ. ಯಾವುದೇ ಒಂದು ಚುನಾವಣೆಯಲ್ಲಿ ಚುನಾವಣಾ ಕಣದಲ್ಲಿ ಒಬ್ಬರೇ ಅಭ್ಯರ್ಥಿ ನಾಮಪತ್ರ ಸಲ್ಲಿಸಿದರೆ ಅಂಥ ಅಭ್ಯರ್ಥಿಗಳ ಗೆಲುವು ಅದು ಅಮಾನ್ಯ ಅನ್ನುವಂಥದ್ದನ್ನ ಚುನಾವಣಾ ಆಯೋಗ ಘೋಷಿಸಬೇಕು. ಕನಿಷ್ಠ ಪಕ್ಷ ಚುನಾವಣೆಯನ್ನು ನಡೀಲಿಕ್ಕೆ ಆ ಕಣದಲ್ಲಿ ಇಬ್ಬರು ಅಭ್ಯರ್ಥಿಗಳು ಇದ್ದಾಗ ಮಾತ್ರ ಚುನಾವಣೆಗೆ ಅವಕಾಶವನ್ನ ಮಾಡಿಕೊಡ್ಬೇಕು. ಇಲ್ಲವಾದರೆ ಚುನಾವಣೆಯನ್ನ ಮುಂದೂಡಿಸಬೇಕು ಅಂತ. ಹೀಗಾಗಿ
ಹೀಗಾದಾಗ ಮಾತ್ರ ಈ ಒಂದು ವ್ಯವಸ್ಥೆಗೆ ನ್ಯಾಯ ಸಿಕ್ಕಂತಾಗುತ್ತದೆ. ಸಾಮಾನ್ಯರು ಸಹಿತ ರಾಜಕೀಯ ವ್ಯವಸ್ಥೆಯಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಕೆಲವು ಗ್ರಾಮಗಳಲ್ಲಿ ಚುನಾವಣೆ ಬಂದರೆ ಸಾಕು, ಗ್ರಾಮದಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗುತ್ತದೆ. ಬಲಿಷ್ಠರು ವಿದ್ಯಾವಂತರಿಗೆ, ಬಡವರಿಗೆ, ಅಸಹಾಯಕರಿಗೆ ಚುನಾವಣೆಯಲ್ಲಿ ನಿಲ್ಲಲು ಅವಕಾಶ ಕೊಡುವುದಿಲ್ಲ. ಚುನಾವಣೆಗೆ ನಿಲ್ಲುವ ಬಡ ಹಾಗೂ ವಿದ್ಯಾವಂತರಿಗೆ ಜೀವ ಬೆದರಿಕೆ, ಊರನ್ನ ತೊರೆಸುವ ಒಂದು ವಾತಾವರಣವನ್ನ ನಿರ್ಮಾಣ ಮಾಡಿಬಿಡುತ್ತಾರೆ. ಹಾಗಾಗಿ ಭಾರತದ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಚುನಾವಣೆಗೆ ಸ್ಪರ್ಧಿಸುವಂತ ಹಕ್ಕು ಎಲ್ಲರಿಗೂ ಇದೆ. ಆದರೆ ಬಲಿಷ್ಠರು ದುಡ್ಡಿನ ದರ್ಪದಿಂದ ಬಡವರ, ವಿದ್ಯಾವಂತರ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಲಿಕ್ಕೆ ಅಡ್ಡಿಯನ್ನ ಪಡಿಸ್ತಾ ಇರುವಂತದ್ದು ಸಾಮಾನ್ಯವಾಗ್ತಾ ಇದೆ. ಚುನಾವಣೆಗೆ ಸ್ಪರ್ಧಿಸುವ ಹಕ್ಕನ್ನು ಇಲ್ಲಿ ಉದ್ದೇಶಪೂರ್ವಕವಾಗಿ ಮೊಟಕುಗೊಳಿಸಲಾಗುತ್ತದೆ. ಇದು ನಮ್ಮ ರಾಜ್ಯ ದೇಶದಲ್ಲಿ ನಿಲ್ಲಲೇಬೇಕಾಗಿದೆ. ಹಾಗಾದಾಗ ಮಾತ್ರ ಚುನಾವಣೆಗೆ ಒಂದು ನ್ಯಾಯ ಬರಲಿಕ್ಕೆ ಸಾಧ್ಯವಾಗ್ತದೆ. ಬಲಿಷ್ಠರು ದುಡ್ಡಿನ ಒಂದು ದರ್ಪದಿಂದ ಬಡವರ ಮೇಲೆ, ವಿದ್ಯಾವಂತರ ಮೇಲೆ, ಅಸಹಾಯಕರ ಮೇಲೆ ಅವರು ಎಷ್ಟೋ ಪ್ರಾವೀಣ್ಯತೆಯನ್ನ ಪಡೆದರೂ ಸಹಿತ ಸಮಾಜ ಸೇವೆ, ಗ್ರಾಮದ ಸೇವೆ, ಗ್ರಾಮೋದ್ಧಾರ, ಪರೋಕ್ಷವಾಗಿ ರಾಷ್ಟ್ರದ ಸೇವೆಯನ್ನ ಮಾಡಬೇಕಾಗಿರುವಂತ ಒಂದು ಹಂಬಲ, ತುಡಿತ ಅವರಲ್ಲಿ ಇದ್ರೂ ಸಹಿತ ಈ ರೀತಿಯಾಗಿರುವಂತ ಒಂದು ದರ್ಪದಿಂದಾಗಿ, ಶ್ರೀಮಂತರ ಒಂದು ವರ್ತನೆಯಿಂದಾಗಿ ಅನಿವಾರ್ಯವಾಗಿ ಚುನಾವಣೆಯಿಂದ ಹಿಂದು ಸರಿಯುವಂತ ಒಂದು ವಾತಾವರಣ ನಿರ್ಮಾಣವಾಗಿ ಅವರು ಈ ರಾಷ್ಟ್ರಕ್ಕೆ ಕೊಡಬೇಕಾಗಿರುವಂತ ಒಂದು ಕೊಡುಗೆಯನ್ನ ಕೊಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಇದು ನಮ್ಮ ರಾಜ್ಯ ಆಯ್ತು, ದೇಶದಲ್ಲೇ ಆಯ್ತು, ಪ್ರತಿಯೊಬ್ಬರಿಗೆ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡುವುದರ ಮೂಲಕ ಯಾವುದೇ ಚುನಾವಣೆ ಆಗಲಿ ನ್ಯಾಯಸಮ್ಮತವಾಗಿ, ನ್ಯಾಯಯುತವಾಗಿ, ಪ್ರಜಾಪ್ರಭುತ್ವದ ಅಡಿಯಲ್ಲಿ, ಪ್ರಜಾಪ್ರಭುತ್ವದ ತತ್ವದಡಿಯಲ್ಲಿ ನಡೆಯಲೇಬೇಕು. ಆವಾಗ ಮಾತ್ರ ರಾಷ್ಟ್ರ ಉದ್ಧಾರವಾಗ್ತದೆ, ರಾಷ್ಟ್ರ ಅಭಿವೃದ್ಧಿ ಆಗ್ತದೆ, ರಾಜಕೀಯಕ್ಕೆ ಒಂದು ನ್ಯಾಯವನ್ನ, ಅರ್ಥವನ್ನ ಕಲ್ಪಿಸಿಕೊಡ್ಲಿಕ್ಕೆ ಸಾಧ್ಯವಾಗ್ತದೆ. ಪ್ರತಿಯೊಬ್ಬರಿಗೆ ಸಹಿತ ಚುನಾವಣಾ ಆಯೋಗದಲ್ಲಿ ಭಾರತದ ಸಂವಿಧಾನ ಚುನಾವಣೆಗೆ ಸ್ಪರ್ಧಿಸುವಂತ ಒಂದು ಸ್ವಾತಂತ್ರ್ಯವನ್ನ ನೀಡಿದೆ. ಅವರು ಯಾವುದೇ ರೀತಿಯಾಗಿರುವಂತ ಒಂದು ತಾರತಮ್ಯವಿಲ್ಲದೆ ಅರ್ಹವಾಗಿರುವಂತ ಒಂದು ಮತದಾರರು ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಅವಕಾಶ ಇದ್ದೇ ಅದೇ. ಆದರೆ ಇಂಥ ಒಂದು ಕೆಲವರ ಸ್ವಾರ್ಥ ಹಿತಾಸಕ್ತಿಯಿಂದಾಗಿ ಈ ಒಂದು ತತ್ವಗಳಿಗೆ ತಿಲಾಂಜನೆಯನ್ನು ಕೊಡಲಾಗ್ತಾ ಇದೆ. ಹಾಗಾಗಿ ಚುನಾವಣೆಯಲ್ಲಿ ಎಲ್ಲರಿಗೆ ಸಹಿತ ಸ್ಪರ್ಧೆಯನ್ನ ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಾಗ ಮಾತ್ರ ಹಳ್ಳಿಗಳು ಅಭಿವೃದ್ಧಿಯಾಗಲಿವೆ. ಆ ಕಾರಣಕ್ಕಾಗಿ ಯಾವುದೇ ರೀತಿಯಾಗಿರುವಂತ ಒಂದು ಚುನಾವಣೆ ಅದು ಅವಿರೋಧವಾಗಿ ಆಯ್ಕೆಯನ್ನಾಗಲಿಕ್ಕೆ ಅವಕಾಶವನ್ನ ನೀಡದೆ ಕನಿಷ್ಠ ಪಕ್ಷ ಇಬ್ಬರು ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ದಾಗ ಮಾತ್ರ ಚುನಾವಣೆಯನ್ನು ನಡೆಸಬೇಕು. ಇಲ್ಲವಾದರೆ